Hello students, in last class we are discussing some of the concept of population interactions. Last class ಅಲ್ಲಿ ನಾವು ಡಿಸ್ಕಸ್ ಮಾಡಿದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಕಾನ್ಸೆಪ್ಟ್ ಯಾವುದು ಅಂದರೆ ಮ್ಯೂಚುವಲಿಸಮ್, ಕಾಂಪಿಟೇಷನ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್. ಇದಿಷ್ಟು ಕಾನ್ಸೆಪ್ಟ್ನ ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ನಿಮಗೊಂದು ಸಣ್ಣ ಐಡಿಯಾ ಬಂದಿದೆ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಂದರೆ ದಿ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಡಿಫ್ರೆಂಟ್ ಸ್ಪೀಶೀಸ್ ಆರ್ ಟೂ ಡಿಫ್ರೆಂಟ್ ಆರ್ಗ್ಯಾನಿಸಮ್. ಈ ಇಂಟ್ರಾಕ್ಷನ್ಸ್ ಅಲ್ಲಿ ಏನಾಗ್ಬೋದು, ಬೋತ್ ಆರ್ ಗೆಟ್ ಬೆನಿಫಿಟೆಡ್ or sometime one get benefited, another one is neither benefited or nor harmed. Sometime one is completely harmed and another one is neither benefited nor harmed. ಈ ಥರದ್ದೆಲ್ಲ ರಿಲೇಷನ್ಶಿಪ್ ಟೈಪ್ಸ್ಗಳನ್ನ ನಾವೇನು ಮಾಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸಲ್ಲಿ ಒನ್ ಈಸ್ ಕಮೆನ್ಸಾಲಿಸಮ್, ಸೆಕೆಂಡ್ ಒನ್ ಈಸ್ ಅಮೆನ್ಸಾಲಿಸಮ್ ಆ್ಯಂಡ್ ದಿ ಫೈನಲ್ ಒನ್ ಈಸ್ ಸೆಕ್ಷುವಲ್ ಡೆಸಿಟ್ ಅಂತ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಿದ್ವಿ. ಓಕೆ, ದಿ ಫಸ್ಟ್ ಸ್ಲೈಡ್ ಪ್ಲೀಸ್. The first one is commensalism. Commensalism ಅಂದ್ಕೂಡಲೇ relationship between two species or two organism. One is get benefited, another one is neither benefited nor harmed. That one is considered as commensalism ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ನೀವೇನು ಮಾಡ್ತೀವಿ ಅಂದರೆ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಸ್ಪೀಶೀಸ್, ಎರಡು ಸ್ಪೀಶೀಸ್ನ ನಡುವೆ ಏನು ಮಾಡ್ತೀವಿ ನಾವು ಇಂಟ್ರಾಕ್ಷನ್ ಅಬ್ಸರ್ವ್ ಮಾಡ್ತೀವಿ. ಈ ಇಂಟ್ರಾಕ್ಷನ್ಸಲ್ಲಿ ಏನಾಗುತ್ತೆ, ಒನ್ ಈಸ್ ಕಂಪ್ಲೀಟ್ಲಿ ಬೆನಿಫಿಟೆಡ್, ಒಂದಕ್ಕೆ ಕಂಪ್ಲೀಟಾಗಿ ಬೆನಿಫಿಟ್ ಆಗುತ್ತೆ, ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ಆರ್ ನಾರ್ ಹಾರ್ಮ್ಡ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಈ ಕಮೆನ್ಸಾಲಿಸಮ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ ನೋಡಿ, ಇಲ್ಲಿ ಪಾಯಿಂಟ್ ಇದೆ, ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಆರ್ಗ್ಯಾನಿಸಮ್ಸ್ ಇನ್ ವಿಚ್ ದಿ ಸ್ಮಾಲರ್ ಪಾರ್ಟ್ನರ್ ಇಸ್ ಕಾಲ್ಡ್ ಕಮೆನ್ಸಾಲ್. ಅಂದರೆ ನೀವೇನು ಅಬ್ಸರ್ವ್ ಮಾಡ್ತಿರಲ್ಲ ಸ್ಮಾಲರ್ ಪಾರ್ಟ್ನರ್ನ, ದಟ್ ಸ್ಮಾಲರ್ ಪಾರ್ಟ್ನರ್ ಈಸ್ ಕನ್ಸಿಡರ್ ಆಸ್ ಕಮೆನ್ಸಾಲ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿ ಬಿಗ್ಗರ್ ಪಾರ್ಟ್ನರ್ is considered as host. The smaller partner is considered as a commensal and the bigger partner is considered as a host. The smaller partner, that means commensal, get benefited. Smaller partner ಗೆ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. And the larger partner is considered as a host. The host neither benefited or nor harmed. That one is called ಕಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ನೀವೇನು ಇಂಟ್ರಾಕ್ಷನ್ ನೋಡ್ತಿದ್ದೀರಾ, ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಆರ್ಗ್ಯಾನಿಸಮ್. ಈ ಇಂಟ್ರಾಕ್ಷನಲ್ಲಿ ಏನಾಗುತ್ತೆ, ಒಂದಕ್ಕೆ ಬೆನಿಫಿಟ್ ಆಗ್ತಾ ಇದೆ, ಆ ಬೆನಿಫಿಟ್ ಆಗ್ತಿರೋದು ಸ್ಮಾಲರ್ ಸೈಜಲ್ಲಿ ಇರುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕಮೆನ್ಸಾಲ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿ ಲಾರ್ಜರ್ ಪಾರ್ಟ್ನರ್ ಈಸ್ ಕನ್ಸಿಡರ್ ಆಸ್ ಹೋಸ್ಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲೇನಾಗುತ್ತೆ, ಹೋಸ್ಟಿಗೆ ಬೆನಿಫಿಟ್ ಆಗ್ಬೋದು ಬಟ್ ಹಾರ್ಮ್ ಆಗದೇನೆ ಇರ್ಬೋದು, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕಮೆನ್ಸಾಲ್ ಅಂತ ಹೇಳಿ ಕರಿತೀವಿ. ಓಕೆ, ಕಮೆನ್ಸಾಲಿಸಮ್ ಅಲ್ಲಿ ಅಬ್ಸರ್ವ್ ಮಾಡುವಂಥ ಎಕ್ಸಾಂಪಲ್ಸ್ ಅಂದರೆ ದಿ ಫಸ್ಟ್ ಎಕ್ಸಾಂಪಲ್ ಈಸ್ ಆರ್ಕಿಡ್ಸ್ ಆಸ್ ಎಪಿಫೈಟ್ಸ್ ಗ್ರೋಯಿಂಗ್ ಆನ್ ಅದರ್ ಟ್ರೀಸ್. ಫಸ್ಟ್ ಒನ್. ದಿ ಸೆಕೆಂಡ್ ಎಕ್ಸಾಂಪಲ್ ಅಸೋಸಿಯೇಷನ್ ಬಿಟ್ವೀನ್ ಸಕ್ಕರ್ಫಿಶ್ ಆ್ಯಂಡ್ ಶಾರ್ಕ್. ಸೆಕೆಂಡ್ ಎಕ್ಸಾಂಪಲ್. ದಿ ಥರ್ಡ್ ಎಕ್ಸಾಂಪಲ್ ದಟ್ ಈಸ್ ಬರ್ನಾಕಲ್ ಆನ್ ದಿ ಬ್ಯಾಕ್ ಆಫ್ ವೇಲ್ಸ್. These three are the best example for commensalism ಅಂತೇಳಿ ಕರಿತೀವಿ. ಇಲ್ಲಿ ಪಾಯಿಂಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕಮೆನ್ಸಾಲಿಸಮ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ಗ್ಯಾನಿಸಮ್. ಒನ್ ಈಸ್ ಕಂಪ್ಲೀಟ್ಲಿ ಬೆನಿಫಿಟೆಡ್, ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ಆರ್ ನಾರ್ ಹಾರ್ಮ್ಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಕಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಟೋಟಲಿ ಇಲ್ಲಿ 3 ಎಕ್ಸಾಂಪಲ್ನ ಲಿಸ್ಟ್ ಮಾಡಿದ್ದೀವಿ. ಫಸ್ಟ್ ಒನ್, ಆರ್ಕಿಡ್ಸ್ ಆಸ್ ಎಪಿಫೈಟ್ಸ್ ಗ್ರೋಯಿಂಗ್ ಆನ್ other trees. It is an first example. Second example, suckerfish and shark association. Second example. Third one, barnacles on back of the whales. Okay, first example study madidre. The first example is, next slide sir, orchids as epiphytes growing on the trees. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಎಪಿಫೈಟ್ಸ್ ಅಂದರೆ ದೋಸ್ ಪ್ಲಾಂಟ್ ವಿಚ್ ಗ್ರೋ ಆನ್ ಅನದರ್ ಪ್ಲಾಂಟ್. ದೋಸ್ ಪ್ಲಾಂಟ್ ವಿಚ್ ಗ್ರೋ ಆನ್ ಅನದರ್ ಪ್ಲಾಂಟ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎಪಿಫೈಟ್ಸ್ ಅಂತೇಳಿ ಕರಿತೀವಿ. ಈ ವಿಡಿಯೋ ಅಬ್ಸರ್ವ್ ಮಾಡಿ, ನಿಮಗೆ ಎಪಿಫೈಟ್ಸ್ ಅಥವಾ ಆರ್ಕಿಡ್ಸ್ ಇಂದ ರಿಲೇಷನ್ಶಿಪ್ ಗೊತ್ತಾಗುತ್ತೆ. ಇಲ್ಲಿ ಟ್ರೀ ಇದೆ, ಈ ಟ್ರೀ ಮೇಲೆ ಏನಾಗಿದೆ, ವಿ ಹ್ಯಾವ್ ಟು ಸಿ ದಿ distribution of orchids as epiphyte. ಎಪಿಫೈಟ್ ಆಗಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ರಿಲೇಷನ್ಶಿಪ್ ಅಲ್ಲಿ relationship between two organism.
ಎರಡು ಆರ್ಗ್ಯಾನಿಸಮ್ನ ನಡುವೆ ಏನಾಗಿದೆ ರಿಲೇಷನ್ಶಿಪ್ ಪ್ರೆಸೆಂಟ್ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಫಸ್ಟ್ ನಾವು ಪಾಯಿಂಟ್ ನೋಡಿದ್ರೆ ಆರ್ಕಿಡ್ಸ್ ಆಸ್ ಎಪಿಫೈಟ್ಸ್. ಎಪಿಫೈಟ್ಸ್ ಅಂದರೆ ಪ್ಲಾಂಟ್ ವಿಚ್ ಗ್ರೋ ಆನ್ ಅನದರ್ ಪ್ಲಾಂಟ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎಪಿಫೈಟ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀನಿ. ಅಂದರೆ ಇಲ್ಲಿ ನೀವೇನು ಟ್ರೀ ಅಬ್ಸರ್ವ್ ಮಾಡ್ತೀರಾ, ಈ ಟ್ರೀನ ಸರ್ಫೇಸ್ ಮೇಲೆ ಏನಾಗುತ್ತೆ, ವಿ ಹ್ಯಾವ್ ಟು ಸಿ ದಿ ಡೆವಲಪ್ಮೆಂಟ್ ಆಫ್ ಆರ್ಕಿಡ್ಸ್. ಆರ್ಕಿಡ್ಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ, ಬಟ್ ಎಪಿಫೈಟ್ಸ್ ಆರ್ ನಾಟ್ ಪ್ಯಾರಾಸೈಟ್. ಎಪಿಫೈಟ್ಸ್ ಆರ್ ನಾಟ್ ಪ್ಯಾರಾಸೈಟ್. ಇಲ್ಲಿ ನೋಡಿ, ಈ ಟ್ರೀದ ಬಾರ್ಕ್ ಮೇಲೆ ವಿ ಹ್ಯಾವ್ ಟು ಸಿ ದಿ ಡೆವಲಪ್ಮೆಂಟ್ ಆಫ್ ಆರ್ಕಿಡ್ಸ್. ಇಲ್ಲಿ ನಿಮಗೆ ಟ್ರೀ ಬಾರ್ಕ್ ಕಾಣಿಸ್ತಾ ಇದೆ. ಈ ಟ್ರೀ ಬಾರ್ಕಿನ ಮೇಲೆ ಏನಾಗ್ತಿದೆ, ಆರ್ಕಿಡ್ಸ್ಗಳು ಏನಾಗ್ತಿದೆ, ಡೆವಲಪ್ ಆಗ್ತಿದೆ. ಡೆವಲಪ್ ಆಗೋ ಟೈಮಲ್ಲಿ ನೋಡಿ, ಆರ್ಕಿಡ್ಸ್ ಸ್ಪ್ರೆಡ್ ದರ್ ಕಂಪ್ಲೀಟ್ ರೂಟ್ಸ್ ಆನ್ ದಿ ಸರ್ಫೇಸ್ ಆರ್ ಬಾರ್ಕ್ ಆಫ್ ದಿ ಟ್ರೀ ಮೇಲೆ ಏನು ಮಾಡುತ್ತೆ, ತನ್ನ ಕಂಪ್ಲೀಟ್ ರೂಟ್ನ ಸ್ಪ್ರೆಡ್ ಮಾಡುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ವಿತ್ ದಿ ಹೆಲ್ಪ್ ಆಫ್ ರೂಟ್ಸ್, ಈ ರೂಟ್ಸ್ನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ದೇ ಕಂಪ್ಲೀಟ್ ಅಬ್ಸರ್ವ್ ದಿ, ಏನು ಅಬ್ಸರ್ವ್ ಮಾಡ್ತಿದೆ ಅಂದರೆ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ನ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ, ದೇ ಯೂಸ್, ಯಾರಂದರೆ ಆರ್ಕಿಡ್, ದೇ ಯೂಸ್ ದಿ ವೇಸ್ಟ್ ಆರ್ ಡೆಬ್ರೀಸ್ ಆಫ್ ದಿ ಟ್ರೀ ಆಸ್ ಎ ನ್ಯೂಟ್ರಿಯೆಂಟ್ಸ್ ಆಗಿ ಏನು ಮಾಡುತ್ತೆ, ಯೂಸ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದಿ ಬೆನಿಫಿಟ್ ಆಫ್ ಆರ್ಕಿಡ್ಸ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಆರ್ಕಿಡ್ಸ್ ಏನು ಮಾಡ್ತು, ಟ್ರೀನ ವೇಸ್ಟ್ ಡೆಬ್ರೀಸ್ನ ನ್ಯೂಟ್ರಿಯೆಂಟ್ ಆಗಿ ಯೂಸ್ ಮಾಡ್ಕೊಂತು. ಸೆಕೆಂಡ್ ಒನ್, ಟ್ರೀದು ಬಾರ್ಕ್ ಮೇಲೆ ಏನು ಮಾಡುತ್ತೆ, ತನ್ನ ರೂಟ್ನ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡುತ್ತೆ. ದಟ್ಸ್ ವೈ ಒನ್ ಈಸ್ ಕಂಪ್ಲೀಟ್ಲಿ ಗೆಟ್ ಬೆನಿಫಿಟೆಡ್. ಓಕೆ, ಇಲ್ಲಿ ನೋಡಿ, ಟ್ರೀಗೆ ಯಾವುದೇ ರೀತಿಯಾದ ಬೆನಿಫಿಟು ಆಗಲಿಲ್ಲ ಆರ್ಕಿಡ್ಸಿಂದ, ಅಗೇನ್ ಯಾವುದೇ ರೀತಿಯಾದ ಹಾರ್ಮು ಆಗಲಿಲ್ಲ. ದಟ್ಸ್ ವೈ ಆರ್ಕಿಡ್ ಆಸ್ ಎ ಎಪಿಫೈಟ್ಸ್ ಗ್ರೋ ಆನ್ ಎ ಟ್ರೀ. ಇಟ್ ಈಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ಇಲ್ಲಿ ನೋಡಿ, ಇಬ್ಬರ ನಡುವೆ ರಿಲೇಷನ್ಶಿಪ್ನ ಅಬ್ಸರ್ವ್ ಮಾಡಿದ್ವಿ. ಈ ರಿಲೇಷನ್ಶಿಪ್ಪಲ್ಲಿ ನೋಡಿ, ಯಾರಿಗೆ ಬೆನಿಫಿಟ್ ಆಗ್ತಿದೆ ಅಂದರೆ ಆರ್ಕಿಡ್ಸ್ಗೆ ಬೆನಿಫಿಟ್ ಆಗ್ತದೆ. ಓಕೆ, ಟ್ರೀಗೆ ನೋಡಿ ಯಾವುದೇ ರೀತಿಯಾದ ಬೆನಿಫಿಟು ಆಗಲಿಲ್ಲ, ಯಾವುದೇ ರೀತಿಯಾದ ಹಾರ್ಮ್ ಆಗಲಿಲ್ಲ. ದಟ್ಸ್ ವೈ ದಟ್ ರಿಲೇಷನ್ಶಿಪ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಫಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್. ಸಕ್ಕರ್ ಫಿಶ್ ಆ್ಯಂಡ್ ಶಾರ್ಕ್ ಅಸೋಸಿಯೇಷನ್. ಇಲ್ಲೊಂದು ಸಣ್ಣ ವಿಡಿಯೋ ಇದೆ, ಅಬ್ಸರ್ವ್ ಮಾಡಿ. ದಿ ಫಸ್ಟ್ ಒನ್ ಈಸ್ ಸಕ್ಕರ್ ಫಿಶ್ ಆ್ಯಂಡ್ ಅಸೋಸಿಯೇಷನ್ ಆಫ್ ಶಾರ್ಕ್. ಇವರಿಬ್ಬರು ನಡುವೆ ಏನು ಮಾಡ್ತೀರಾ, ಅಸೋಸಿಯೇಷನ್ ಅಬ್ಸರ್ವ್ ಮಾಡ್ತೀವಿ. ನೋಡಿ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಈಗ ಜನರಲ್ ನೀವು ಅಬ್ಸರ್ವ್ ಮಾಡ್ತೀರಾ ಶಾರ್ಕ್ ವೆರೈಟೀಸು. ಇಲ್ಲಿ ಅಸೋಸಿಯೇಷನಲ್ಲಿ ಸಕ್ಕರ್ ಫಿಶ್ ಮತ್ತು ಶಾರ್ಕಿನ ಅಸೋಸಿಯೇಷನ್ ಏನು ಮಾಡ್ತೀರಾ, ಅಬ್ಸರ್ವ್ ಮಾಡ್ತೀರಾ. ಇದು ಶಾರ್ಕ್. ಇಲ್ಲಿ ನೋಡಿ ಅಟ್ಯಾಚ್ ಆಗಿದೆಯಲ್ಲ, ಇದೆಲ್ಲದು ಏನಾಗಿದೆ ಅಂದರೆ ಇಟ್ ಈಸ್ ಆ್ಯನ್ ಸಕ್ಕರ್ ಫಿಶ್. ಓಕೆ, ಸಕ್ಕರ್ ಫಿಶ್ ಯಾವ ಥರ ಇರುತ್ತೆ, ಯಾವ ಥರ ಅಟ್ಯಾಚ್ ಆಗುತ್ತೆ, ನೆಕ್ಸ್ಟ್ ನೋಡಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಶಾರ್ಕ್, ಸಕ್ಕರ್ ಫಿಶ್, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಸಕ್ಕರ್ ಫಿಶ್ ಯಾವ ಥರ ಅಟ್ಯಾಚ್ ಆಗುತ್ತೆ ಅಂತೇಳಿ. ಇಲ್ಲಿ ನೋಡಿ ಅಸೋಸಿಯೇಷನ್ ಯಾವ ಥರ ಇದೆ ಇವರಿಬ್ಬರ ನಡುವೆ, ಶಾರ್ಕ್ ಆ್ಯಂಡ್ ಸಕ್ಕರ್ ಫಿಶ್ ಅಸೋಸಿಯೇಷನ್. ಇಲ್ಲಿ ನೋಡಿ ಶಾರ್ಕ್ ಇದೆ, ಶಾರ್ಕಿಗೆ ಬಂದು ಯಾರು ಅಟ್ಯಾಚ್ ಆಗ್ತೀಯಾರ ಅಂದರೆ ಸಕ್ಕರ್ ಫಿಶು ಅಟ್ಯಾಚ್ ಆಗ್ತಾರೆ. ಇಲ್ಲಿ ನೋಡಿ ರಿಲೇಷನ್ಶಿಪ್ ಅಬ್ಸರ್ವ್ ಮಾಡಿದ್ರೆ ಒನ್ ಈಸ್ ಸಕ್ಕರ್ ಫಿಶ್ ಆ್ಯಂಡ್ ಅಂದರ್ ಒನ್ ಈಸ್ ದಿ ಶಾರ್ಕ್. ನಾವೇನಕ್ಕೆ ಇದನ್ನು ಸಕ್ಕರ್ ಫಿಶ್ ಅಂತಲೇ ಕರಿತೀವಿ ಅಂದರೆ ದ ಕಂಟೈನ್ ಏನು ಪ್ರೆಸೆಂಟ್ ಇದೆ, ಸಕ್ಕರ್ ಪ್ರೆಸೆಂಟ್ ಇದೆ. ಸಕ್ಕರ್ ಎಲ್ಲಿರುತ್ತೆ ಅಂದರೆ ದಿ ಫಸ್ಟ್ ಡಾರ್ಸಲ್ ಫಿನ್ ಇಸ್ ಮಾಡಿಫೈಡ್ ಇಂಟು ಸಕ್ಕರ್ ಆಗಿ ಏನಾಗಿರುತ್ತೆ, ಮಾಡಿಫೈ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಿಶ್ನ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದರೆ ಡಾರ್ಸಲ್ ಫಿನ್ಸ್ ಅಂತೇಳಿ ತೋರಿಸ್ತೀವಿ. ದಿ ಫಸ್ಟ್ ಡಾರ್ಸಲ್ ಫಿನ್ ಏನು ಕಾಣಿಸ್ತಿದೆಯಲ್ಲ, ದಿ ಫಸ್ಟ್ ಡಾರ್ಸಲ್ ಫಿನ್ ವಿಚ್ ಈಸ್ ಕಂಪ್ಲೀಟ್ಲಿ ಮಾಡಿಫೈಡ್ ಇಂಟು, ಏನಾಗಿ ಮಾಡಿಫೈ ಆಗಿದೆ ಅಂದರೆ ಸಕ್ಕರ್ ಆಗಿ ಏನಾಗಿದೆ, ಮಾಡಿಫೈ ಆಗಿದೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಸಕ್ಕರ್ ಫಿಶ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ ರಿಲೇಷನ್ಶಿಪ್ಪಲ್ಲಿ ನೋಡಿ, ದಿ ಸಕ್ಕರ್ ಫಿಶ್ ವಿಚ್ ಯೂಸ್ ದೇರ್ ಸಕ್ಕರ್ ಆ್ಯಂಡ್ ಅಟ್ಯಾಚಸ್ ಟು ದಿ ಬಾಡಿ ಆಫ್ ದಿ ಶಾರ್ಕ್. ಬಾಡಿ ಆಫ್ ದಿ ಶಾರ್ಕಿಗೆ ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ ಬೈ ಯೂಸಿಂಗ್ ದಿ, ಯಾವುದನ್ನ ಯೂಸ್ ಮಾಡಿಕೊಂಡು, ಸಕ್ಕರ್ನ ಯೂಸ್ ಮಾಡಿಕೊಂಡು ಬಾಡಿ ಆಫ್ ದಿ ಶಾರ್ಕಿಗೆ ಏನಾಯಿತು, ಅಟ್ಯಾಚ್ ಆಯಿತು. ಇಲ್ಲಿ ನೋಡಿ ರಿಲೇಷನ್ಶಿಪ್ ಯಾವ ಅಂದರೆ ಯಾವಾಗ ಶಾರ್ಕಿಗೆ ಸಕ್ಕರ್ ಫಿಶ್ ಅಟ್ಯಾಚ್ ಆಗುತ್ತೆ, ಸಕ್ಕರ್ ಫಿಶ್ಗೆ ಬೆನಿಫಿಟ್ ಯಾವ ಥರ ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಮೂಮೆಂಟ್ ಪರ್ಪಸ್ಸಿಗೆ ಏನಾಗುತ್ತೆ, ಸಪೋರ್ಟ್ ಮಾಡುತ್ತೆ. ಅಂದರೆ ನೋಡಿ ಅಟ್ಯಾಚ್ ಆದ ಕೂಡಲೇ ಶಾರ್ಕ್ ಫಾಸ್ಟಾಗಿ ಮೂವ್ ಆಗುತ್ತೆ. ಯಾವಾಗ ಸಕ್ಕರ್ ಫಿಶು ಶಾರ್ಕ್ ಬಾಡಿಗೆ ಅಟ್ಯಾಚ್ ಆಗುತ್ತೆ, ಫಾಸ್ಟ್ ಮೂಮೆಂಟಿಗೆ ಏನಾಗುತ್ತೆ, ಸಪೋರ್ಟ್ ಆಗುತ್ತೆ. ಇಲ್ಲಿ ನೋಡಿ ಒನ್ ಸ್ಪೀಶೀಸ್ ಗೆಟ್ ಬೆನಿಫಿಟೆಡ್.
ಒಂದಕ್ಕೆ ಏನಾಯಿತು, ಬೆನಿಫಿಟ್ ಆಯಿತು. ಅದೇ ಥರ ಶಾರ್ಕ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಸಕ್ಕರ್ ಫಿಶಿಂದ ಶಾರ್ಕಿಗೆ ಯಾವುದೇ ರೀತಿಯಾದ ಬೆನಿಫಿಟ್ಟು ಇಲ್ಲ, ಅದೇ ಥರ ಯಾವುದೇ ರೀತಿಯಾದ ಹಾರ್ಮ್ ಇಲ್ಲ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ದಟ್ ಮೀನ್ಸ್ ದಿ ಅಸೋಸಿಯೇಷನ್ ಆಫ್ ಸಕ್ಕರ್ ಫಿಶ್ ಆ್ಯಂಡ್ ಶಾರ್ಕ್ ಇಂದು ಅಸೋಸಿಯೇಷನ್ ಅಬ್ಸರ್ವ್ ಮಾಡ್ತಾ ಹೋದರೆ ಒನ್ ಸ್ಪೀಶೀಸ್ ಗೆಟ್ ಬೆನಿಫಿಟೆಡ್, ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ಆರ್ ನಾರ್ ಹಾರ್ಮ್ಡ್. ದಟ್ಸ್ ವೈ ಅಸೋಸಿಯೇಷನ್ ಆಫ್ ಸಕ್ಕರ್ ಫಿಶ್ ಆ್ಯಂಡ್ ಶಾರ್ಕ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ಇದು ಸೆಕೆಂಡ್ ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಥರ್ಡ್ ಎಕ್ಸಾಂಪಲ್ ಅಸೋಸಿಯೇಷನ್ ನೋಡ್ತಾ ಹೋದ್ರೆ ಬರ್ನಾಕಲ್ಸ್ ಆನ್ ಬ್ಯಾಕ್ ಆಫ್ ದಿ ವೇಲ್ಸ್. ಇಲ್ಲಿ ನೋಡಿ ಅಗೈನ್ ಎರಡು ಆರ್ಗ್ಯಾನಿಸಮ್ ಅಂತ. ದಿ ಫಸ್ಟ್ ಒನ್ ಬರ್ನಾಕಲ್ಸ್, ಸೆಕೆಂಡ್ ಒನ್ ವೇಲ್ಸ್. ದಿ ಅಸೋಸಿಯೇಷನ್ ಆಫ್ ಬರ್ನಾಕಲ್ಸ್ ಆನ್ ಬ್ಯಾಕ್ ಆಫ್ ವೇಲ್ಸ್. ಇಲ್ಲಿ ನೋಡಿ ಬರ್ನಾಕಲ್ಸ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಅರೌಂಡ್ ಮೋರ್ ದ್ಯಾನ್ 1000 species of barnacles are present. More than 1000 species of barnacles are present, and these barnacles which belongs to the phylum Arthropoda. ಆರ್ಥ್ರೋಪೋಡದಲ್ಲಿ ನಾವೇನು ಮಾಡ್ತೀವಿ, ಈ ಬರ್ನಾಕಲ್ಸ್ನ ಅಬ್ಸರ್ವ್ ಮಾಡ್ತೀವಿ. ಬರ್ನಾಕಲ್ಸ್ನ ಮೇನ್ ಫುಡ್ಡು ಅಥವಾ ನಾವು ಇದನ್ನೇನಂತ ಕರಿತೀವಿ ಅಂದರೆ ಫಿಲ್ಟರ್ ಫೀಡರ್ಸ್ ಅಂತೇಳಿ ಕರಿತೀವಿ. ಇದರ ಮೇನ್ ಫುಡ್ಡು ಒನ್ ಈಸ್ ಪ್ಲ್ಯಾಂಕ್ಟಾನ್ಸ್. ಪ್ಲ್ಯಾಂಕ್ಟಾನ್ಸ್ ಮೇಲೆ ಏನು ಮಾಡುತ್ತೆ, ಫೀಡ್ ಮಾಡುತ್ತೆ, ಅಥವಾ ಡೆಟ್ರಿಟಸ್ ಮೇಲೆ ಏನು ಮಾಡುತ್ತೆ, ಫೀಡ್ ಮಾಡುತ್ತೆ. ಅಂದರೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಮೇಲೆ ಏನು ಮಾಡುತ್ತೆ, ಫೀಡ್ ಮಾಡುತ್ತೆ. ಇಲ್ಲಿ ನೋಡಿ ರಿಲೇಷನ್ಶಿಪ್ಪಲ್ಲಿ ಒನ್ ಈಸ್ ಬರ್ನಾಕಲ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ವೇಲ್. ಈ ಅಸೋಸಿಯೇಷನ್ ನೋಡಿ, ಫಸ್ಟ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲದು ಬರ್ನಾಕಲ್ಸ್. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಮೋರ್ ದ್ಯಾನ್ 1000 ಸ್ಪೀಶೀಸ್ ಆಫ್ ಬರ್ನಾಕಲ್ಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಈ ಬರ್ನಾಕಲ್ಸು ಬಿಲಾಂಗ್ಸ್ ಟು ದಿ ಫೈಲಮ್ ಆರ್ಥ್ರೋಪೋಡದಲ್ಲಿ ಏನಾಗುತ್ತೆ, ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ ರಿಲೇಷನ್ಶಿಪ್ಪಲ್ಲಿ ಇದು ಬಾಡಿ ಆಫ್ ದಿ ವೇಲ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲದು ಬರ್ನಾಕಲ್ಸು. ಇಲ್ಲಿ ನೋಡಿ ಮೋರ್ ದ್ಯಾನ್ 1000 ಸ್ಪೀಶೀಸ್ ಆಫ್ ಬರ್ನಾಕಲ್ಸ್ ಇದೆ, ಬಿಲಾಂಗ್ಸ್ ಟು ದಿ ಫೈಲಮ್ ಆರ್ಥ್ರೋಪೋಡ. ಆರ್ಥ್ರೋಪೋಡ ಫೈಲಮಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಅಬ್ಸರ್ವ್ ಮಾಡ್ತೀವಿ. ಅಗೇನ್ ಈ ಬರ್ನಾಕಲ್ಸ್ದು ಮೈನ್ ಫುಡ್ ಅಂದರೆ ಒನ್ ಈಸ್ ಪ್ಲ್ಯಾಂಕ್ಟಾನ್ಸ್ ಆ್ಯಂಡ್ ಅನದರ್ ಒನ್ ಇಸ್ ದಿ ಡೆಟ್ರಿಟಸ್, ಅಂದರೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಮೇಲೆ ಏನು ಮಾಡುತ್ತೆ, ಫೀಡ್ ಮಾಡುತ್ತೆ. ಹಾಗಾದರೆ ಈ ರಿಲೇಷನ್ಶಿಪ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಬರ್ನಾಕಲ್ಸ್ ವಿಚ್ ಅಟ್ಯಾಚಸ್ ಟು ದಿ ಬಾಡಿ ಆಫ್ ದಿ ವೇಲ್, ಬಾಡಿ ಆಫ್ ದಿ ವೇಲಿಗೆ ಏನು ಮಾಡುತ್ತೆ ಅಥವಾ ವೇಲ್ಸಿಗೆ ಏನಾಗುತ್ತೆ, ಕಂಪ್ಲೀಟಾಗಿ ಅಟ್ಯಾಚ್ ಆಗುತ್ತೆ. ಇದರಿಂದ ಬರ್ನಾಕಲ್ಸ್ಗೆ ಏನು ಬೆನಿಫಿಟ್ ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಮೂಮೆಂಟ್ ಪರ್ಪಸ್ಸಿಗೆ ಏನು ಮಾಡುತ್ತೆ, ಬರ್ನಾಕಲ್ಸ್ಗೆ ಶಾರ್ಕ್ ಸಪೋರ್ಟ್ ಮಾಡುತ್ತೆ. ಅಂದರೆ ಯಾವಾಗ ವೇಲ್ಸ್ ಬಾಡಿಗೆ ಯಾವಾಗ ಬರ್ನಾಕಲ್ಸ್ ಬಂದು ಅಟ್ಯಾಚ್ ಆಗುತ್ತೆ, ಅಟ್ಯಾಚ್ ಆದ ಕೂಡಲೇ ಈ ವೇಲ್ ಮೂಮೆಂಟ್, ಯಾವಾಗ ವೇಲ್ ಮೂವ್ ಆಗ್ತಿರುತ್ತೆ, ಬರ್ನಾಕಲ್ಸ್ ಅದರ ಬಾಡಿಗೆ ಅಟ್ಯಾಚ್ ಆದಾಗ ಬರ್ನಾಕಲ್ಸಿಗೆ ಏನಾಯಿತು, ಮೂಮೆಂಟಿಗೆ ಸಪೋರ್ಟ್ ಆಯಿತು. ಇಲ್ಲಿ ನೋಡಿ ಈ ರಿಲೇಷನ್ಶಿಪ್ಪಲ್ಲಿ ಒನ್ ಗೆಟ್ ಬೆನಿಫಿಟೆಡ್. ಅದೇ ಥರ ವೇಲ್ಸಿಗೆ ಬರ್ನಾಕಲಿಂದ ಯಾವುದೇ ರೀತಿಯಾದ ಬೆನಿಫಿಟೂ ಇಲ್ಲ, ಯಾವುದೇ ರೀತಿಯಾದ ಹಾರ್ಮ್ಫುಲ್ ಇಲ್ಲ. ಹಾಗಾಗಿ ಒನ್ ಸ್ಪೀಶೀಸ್ ಗೆಟ್ ಬೆನಿಫಿಟೆಡ್, ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಟೋಟಲಿ 3 ಎಕ್ಸಾಂಪಲ್ ಸ್ಟಡಿ ಮಾಡಿದ್ವಿ. ಒಂದು, ಆರ್ಕಿಡ್ ಆಸ್ ಎಪಿಫೈಟ್ಸ್ ಗ್ರೋ ಆನ್ ದಿ ಟ್ರೀಸ್. ಓಕೆ, ಒಂದು ರಿಲೇಷನ್ಶಿಪ್ಪು. ಸೆಕೆಂಡ್ ಒನ್, ಅಸೋಸಿಯೇಷನ್ ಆಫ್ ಸಕ್ಕರ್ ಫಿಶ್ ಆ್ಯಂಡ್ ಶಾರ್ಕ್. ಓಕೆ, ಅಲ್ಲೂ ಸಹ ಒಂದಕ್ಕೆ ಬೆನಿಫಿಟ್ ಆಯಿತು. ಥರ್ಡ್ ಅಸೋಸಿಯೇಷನ್ ಅಥವಾ ಥರ್ಡ್ ಎಕ್ಸಾಂಪಲ್ ನೋಡ್ತಾ ಹೋದರೆ ಬರ್ನಾಕಲ್ಸ್ ಆನ್ ಬ್ಯಾಕ್ ಆಫ್ ದಿ ವೇಲ್ಸ್. ಓಕೆ, ಇಲ್ಲಿ ನೋಡಿ ಅಸೋಸಿಯೇಷನಲ್ಲಿ ಬರ್ನಾಕಲ್ಸಿಗೆ ಆಗಿದ್ದ ಬೆನಿಫಿಟ್ ಏನು ಅಂದರೆ ಮೂಮೆಂಟ್ ಆಯಿತು. ಅಂದರೆ ತನ್ನ ಮೂಮೆಂಟಿಗೆ ವೇಲ್ಸ್ನ ಏನು ಮಾಡ್ತು, ಯೂಸ್ ಮಾಡ್ಕೊಳ್ತು. ವೇಲ್ಸಿಗೆ ಯಾವುದೇ ರೀತಿಯಾದ ಬೆನಿಫಿಟ್ಸು ಇಲ್ಲ, ಯಾವುದೇ ರೀತಿಯಾದ ಹಾರ್ಮ್ ಇಲ್ಲ. ಓಕೆ, ದೀಸ್ 3 ಆರ್ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ಓಕೆ, ಇದು ಫಸ್ಟ್ ಕಾನ್ಸೆಪ್ಟ್. ದಿ ಸೆಕೆಂಡ್ ಕಾನ್ಸೆಪ್ಟ್ ಈಸ್, ನೆಕ್ಸ್ಟ್ ಸ್ಲೈಡ್. The next one is amensalism. Amensalism means it is nothing but relationship between two organisms. ಎರಡು ಆರ್ಗ್ಯಾನಿಸಮ್ಸ್ ನಡುವೆ ಏನಾಗಿದೆ, ರಿಲೇಷನ್ಶಿಪ್ ಇದೆ. ಒನ್ ಈಸ್ ಕಂಪ್ಲೀಟ್ಲಿ ಹಾರ್ಮ್ಡ್, ಒಂದಕ್ಕೆ ಕಂಪ್ಲೀಟಾಗಿ ಹಾರ್ಮ್ ಇದೆ. ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ಆರ್ ನಾರ್ ಹಾರ್ಮ್ಡ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಅಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಇಲ್ಲಿ ನೋಡಿ ಇಂಡಿಕೇಟ್ ಮಾಡಿದ್ದೀನಿ. ಇಟ್ ಈಸ್ ಆನ್ ಇಂಟರಾಕ್ಷನ್ ಬಿಟ್ವೀನ್ 2 different species in which one species is harmed while the other is neither benefited nor harmed.
ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಅಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಓಕೆ, ಅಮೆನ್ಸಾಲಿಸಮ್ ಅಲ್ಲಿ ಎಕ್ಸಾಂಪಲ್ ನೋಡಿದ್ರೆ ದಿ ಫಸ್ಟ್ ಎಕ್ಸಾಂಪಲ್ ಈಸ್ ಇಲ್ಲಿ ನೋಡಿ ಬರುತ್ತೆ. ಫಸ್ಟ್ ಎಕ್ಸಾಂಪಲ್ ಈಸ್ ಪೆನ್ಸಿಲಿಯಂ ನೊಟ್ಯಾಟಮ್. ಪೆನ್ಸಿಲಿಯಂ ನೊಟ್ಯಾಟಮ್ ಫಾರ್ ಎಕ್ಸಾಂಪಲ್. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ, ಕಾಲೋನಿ ಕಾಣಿಸ್ತಿದೆ. ಸೇಮ್ ಅಲ್ಲಿ ಅದನ್ನು ಇಂಡಿಕೇಟ್ ಮಾಡ್ತಿದ್ದೀನಿ. ಇದು ಪೆನ್ಸಿಲಿಯಂ ನೊಟ್ಯಾಟಮ್. ಮೌಲ್ಡ್ ಏನಾಗಿದೆ, ಡೆವಲಪ್ ಆಗಿದೆ, ಗ್ರೂಪ್ ಡೆವಲಪ್ ಆಗಿದೆ. ಪೆನ್ಸಿಲಿಯಂ ನೊಟ್ಯಾಟಮ್. ದಿಸ್ ಪೆನ್ಸಿಲಿಯಂ ನೊಟ್ಯಾಟಮ್ which produces an important antibiotic penicillin. ಏನಿದೆ ಪೆನ್ಸಿಲಿಯಂ ನೊಟ್ಯಾಟಮ್ which releases one important antibiotic, that one is considered as penicillin ಅಂತೇಳಿ ಕರಿತೀವಿ. ಈ ಪೆನಿಸಿಲಿನ್ ಏನು ಮಾಡುತ್ತೆ, ವಿಚ್ ಕಂಪ್ಲೀಟ್ಲಿ ಇನ್ಹಿಬಿಟ್ ದಿ ಡೆವಲಪ್ಮೆಂಟ್ ಆಫ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಹಾರ್ಮ್ಫುಲ್ ಬ್ಯಾಕ್ಟೀರಿಯಾದ ಡೆವಲಪ್ಮೆಂಟ್ ಏನು ಮಾಡ್ತಿದೆ, ಕಂಪ್ಲೀಟಾಗಿ ಇನ್ಹಿಬಿಟ್ ಮಾಡ್ತಿದೆ. ಇಲ್ಲಿ ನೋಡಿ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಸ್ಪೀಶೀಸ್. ಫಸ್ಟ್ ಸ್ಪೀಶೀಸ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ, ದಟ್ ಈಸ್ ದಿ ಪೆನ್ಸಿಲಿಯಂ ನೊಟ್ಯಾಟಮ್. ಈ ಪೆನ್ಸಿಲಿಯಂ ನೊಟ್ಯಾಟಮ್ ಮೌಲ್ಡ್ ಏನು ಮಾಡ್ತದೆ, ದ ರಿಲೀಸಸ್ ಆನ್ ಇಂಪಾರ್ಟೆಂಟ್ ಆಂಟಿಬಯೋಟಿಕ್ ಪೆನಿಸಿಲಿನ್. ದಟ್ ಪೆನಿಸಿಲಿನ್ ವಿಚ್ ಕಂಪ್ಲೀಟ್ಲಿ ಇನ್ಹಿಬಿಟ್ ದಿ, ಇಲ್ಲಿ ನೋಡಿ ಇನ್ಹಿಬಿಟ್ ಮಾಡಿದೆ, ವಿಚ್ ಕಂಪ್ಲೀಟ್ಲಿ ಇನ್ಹಿಬಿಟ್ ದಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾದ ಆಕ್ಟಿವಿಟಿನ ಏನು ಮಾಡಿದೆ, ಇನ್ಹಿಬಿಟ್ ಮಾಡ್ತದೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಮೆನ್ಸಾಲಿಸಮ್. ಈ ರಿಲೇಷನ್ಶಿಪ್ಪಲ್ಲಿ ನೋಡಿ, ಒಂದಕ್ಕೆ ಕಂಪ್ಲೀಟಾಗಿ ಎಫೆಕ್ಟ್ ಆಯಿತು, ಅನದರ್ ಒನ್ನಿಗೆ ನೈದರ್ ಬೆನಿಫಿಟೆಡ್ ಆರ್ ನಾರ್ ಹಾರ್ಮ್ಡ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಓಕೆ, ಸೆಕೆಂಡ್ ಎಕ್ಸಾಂಪಲ್. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೊಂದು ಟ್ರೀ ಕಾಣಿಸ್ತಿದೆ. ಈ ಟ್ರೀಗೆ ನಾವೇನಂತ ಕರಿತೀವಿ ಅಂದರೆ ಬ್ಲ್ಯಾಕ್ ವಾಲ್ನಟ್ ಅಂತೇಳಿ ಕರಿತೀವಿ. ದಿ ಟ್ರೀ ಈಸ್ ಬ್ಲ್ಯಾಕ್ ವಾಲ್ನಟ್. ಬ್ಲ್ಯಾಕ್ ವಾಲ್ನಟ್ ಟ್ರೀ, ಇದರದ್ದೇನು ಸ್ಪೆಷಾಲಿಟಿ ಅಂದರೆ ದಿ ರೂಟ್ಸ್ ಆಫ್, ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ಲ್ಯಾಂಟು, ಬ್ಲ್ಯಾಕ್ ವಾಲ್ನಟ್. ರೂಟ್ಸ್ ಆಫ್ ಬ್ಲ್ಯಾಕ್ ವಾಲ್ನಟ್ ವಿಚ್ ರಿಲೀಸಸ್ ಒನ್ ಇಂಪಾರ್ಟೆಂಟ್ ಕೆಮಿಕಲ್. ಆ ಕೆಮಿಕಲ್ ಯಾವುದು ಅಂದರೆ ಇಟ್ ಈಸ್ ಜುಗ್ಲಾನ್. ದಿ ಬ್ಲ್ಯಾಕ್ ವಾಲ್ನಟ್ ರೂಟ್ಸ್ ವಿಚ್ ರಿಲೀಸಸ್ ಒನ್ ಇಂಪಾರ್ಟೆಂಟ್ ಕೆಮಿಕಲ್, ದಟ್ ಕೆಮಿಕಲ್ ಈಸ್ ಕನ್ಸಿಡರ್ ಆಸ್ ಜುಗ್ಲಾನ್ ಅಂತೇಳಿ ಕರಿತೀವಿ. ದಿಸ್ ಜುಗ್ಲಾನ್ ವಿಚ್ ಕಂಪ್ಲೀಟ್ಲಿ ಇನ್ಹಿಬಿಟ್ ದಿ, ಯಾವುದನ್ನ ಇನ್ಹಿಬಿಟ್ ಮಾಡುತ್ತೆ ಅಂದರೆ ಡೆವಲಪ್ಮೆಂಟ್ ಆಫ್ ಅನದರ್ ಟ್ರೀ, ಶ್ರಬ್ಸ್ ಆ್ಯಂಡ್ ಹರ್ಬ್ಸ್ಗಳ ಡೆವಲಪ್ಮೆಂಟ್ನ ಏನು ಮಾಡುತ್ತೆ, ಕಂಪ್ಲೀಟಾಗಿ ಇನ್ಹಿಬಿಟ್ ಮಾಡುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದ ರೂಟ್ಸ್ ಆಫ್ ಬ್ಲ್ಯಾಕ್ ವಾಲ್ನಟ್. ಇಲ್ಲಿ ನೋಡಿ, ಈ ಟ್ರೀ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಟ್ರೀದು ಬೇಸಲ್ ಪೋರ್ಷನ್ ನೋಡಿ, ಇಲ್ಲಿ ಯಾವುದೇ ರೀತಿಯಾದ ಬೇರೆ ಟ್ರೀಸ್ಗಳಿಲ್ಲ, ಬೇರೆ ಥರದ ಹರ್ಬ್ಸ್ ಇಲ್ಲ, ಬೇರೆ ಥರದ ಶ್ರಬ್ಸ್ ಇಲ್ಲ. ಅಂದರೆ ಇಲ್ಲಿ ಏನು ಅಂದರೆ, ಈ ಏನು ಟ್ರೀ ಇದೆ ಅಂದರೆ ಬ್ಲ್ಯಾಕ್ ವಾಲ್ನಟ್ ಟ್ರೀ ಇದೆ, ಇದರ ರೂಟ್ ಏನು ಮಾಡುತ್ತೆ, ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ದಟ್ ಕೆಮಿಕಲ್ ಈಸ್ ಕನ್ಸಿಡರ್ ಆಸ್ ಎ ಜುಗ್ಲಾನ್ ಅಂತೇಳಿ ಕರಿತೀವಿ. ದಟ್ ಜುಗ್ಲಾನ್ ವಿಚ್ ಕಂಪ್ಲೀಟ್ಲಿ ಇನ್ಹಿಬಿಟ್ ದಿ ಗ್ರೋತ್ ಆಫ್ ನಿಯರ್ ಬೈ ಟ್ರೀಸ್, ಶ್ರಬ್ಸ್, ಗ್ರಾಸಸ್ ಆ್ಯಂಡ್ ಹರ್ಬ್ಸ್ಗಳ ಡೆವಲಪ್ಮೆಂಟ್ ಏನು ಮಾಡುತ್ತೆ, ಇನ್ಹಿಬಿಟ್ ಮಾಡುತ್ತೆ. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಅಮೆನ್ಸಾಲಿಸಮ್ ಅಂತೇಳಿ ಕರಿತೀವಿ. ಅಗೇನ್ ಈ ಎಕ್ಸಾಂಪಲ್ನ ಸ್ಟಡಿ ಮಾಡ್ತಾ ನಾವು ಇನ್ನೊಂದು ಪಾಯಿಂಟ್ ಹಾಕ್ಬೋದು. ಯಾವುದು ಇನ್ನೊಂದು ಪಾಯಿಂಟ್ ಅಂದರೆ ಅಲೆಲೋಪತಿ ಅಂತೇಳಿ ಕರಿತೀವಿ. ಅಲೆಲೋಪತಿ ಅಂದರೆ ದೋಸ್ ಪ್ಲಾಂಟ್ ವಿಚ್ ರಿಲೀಸಸ್ ಎ ಕೆಮಿಕಲ್ ಆ್ಯಂಡ್ ಇನ್ಹಿಬಿಟ್ ದಿ ಡೆವಲಪ್ಮೆಂಟ್ ಆಫ್ ಅನದರ್ ಪ್ಲಾಂಟ್, ದಟ್ ಒನ್ ಈಸ್ ಕಾಲ್ಡ್ ಅಲೆಲೋಪತಿ ಅಂತೇಳಿ ಕರಿತೀವಿ. ಅದನ್ನು ಈ ಪಾಯಿಂಟ್ ನೋಡ್ತೀವಿ. ಏನಕ್ಕೆ ಇಲ್ಲೇ ಪರ್ಟಿಕ್ಯುಲರ್ ಆಗಿ ನೋಡ್ತೀವಿ ಅಂದರೆ, ಪಾಯಿಂಟ್ ನೋಡಿ, ದಿ ರೂಟ್ಸ್ ಆಫ್ ಬ್ಲ್ಯಾಕ್ ವಾಲ್ನಟ್ ವಿಚ್ ರಿಲೀಸಸ್ ಆನ್ ಕೆಮಿಕಲ್, ದಟ್ ಕೆಮಿಕಲ್ ವಿಚ್ ಕಂಪ್ಲೀಟ್ಲಿ ಇನ್ಹಿಬಿಟ್ ದಿ ಡೆವಲಪ್ಮೆಂಟ್ ಆಫ್ ಅನದರ್ ಒನ್, ಅಂದರೆ ಅನದರ್ ಪ್ಲಾಂಟು, ಶ್ರಬ್ಸು, ಟ್ರೀಗಳ ಡೆವಲಪ್ಮೆಂಟ್ ಏನು ಮಾಡುತ್ತೆ, ಇನ್ಹಿಬಿಟ್ ಮಾಡುತ್ತೆ. ಆ ಫಿನಾಮಿನನ ನಾವೇನು ಮಾಡ್ತೀವಿ ಅಂದರೆ ಅಲೆಲೋಪತಿ ಅಂತೇಳಿ ಕರಿತೀವಿ. ಅಂದರೆ ಯಾವ ಪ್ಲಾಂಟು ಟಾಕ್ಸಿನ್ ಅಥವಾ ಕೆಮಿಕಲ್ನ ರಿಲೀಸ್ ಮಾಡಿ ವಿಚ್ ಕಂಪ್ಲೀಟ್ಲಿ ಕಂಟ್ರೋಲ್ಸ್ ದಿ ಅನದರ್ ಪ್ಲಾಂಟ್ನ ಡೆವಲಪ್ಮೆಂಟ್ನ ಕಂಟ್ರೋಲ್ ಮಾಡ್ತಿದ್ರೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಲೆಲೋಪತಿ ಅಂತೇಳಿ ಕರಿತೀವಿ. ದಿಸ್ ಒನ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಅಮೆನ್ಸಾಲಿಸಮ್. ಟೋಟಲಿ ಅಮೆನ್ಸಾಲಿಸಮಲ್ಲಿ ಎರಡು ಎಕ್ಸಾಂಪಲ್ ನೋಡಿದ್ವಿ. ಒಂದು ಪೆನ್ಸಿಲಿಯಂ ನೊಟ್ಯಾಟಮ್, the molds of Penicillium notatum which releases antibiotic penicillin and controls the development of harmful bacteria. First example. Second example, the roots of black walnut which releases chemical, that one is considered as a juglon and which inhibit the development of another plants. Okay.
these two are example for amensolism. The next one is sexual deceit. Sexual deceit means, ನಾವು ಮೇನ್ ಆಗಿ ಸೆಕ್ಷುವಲ್ ಡೆಸಿಟ್ನ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ, ಫಸ್ಟ್ ಪಾಯಿಂಟ್ ಪ್ಲೀಸ್, ದಿ ಮೇನ್ಲಿ ಸೆಕ್ಷುವಲ್ ಡೆಸಿಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ಮೆಡಿಟೇರಿಯನ್ ಆರ್ಕಿಡ್, ಎಸ್ಪೆಷಲಿ ಓಫ್ರಿಸ್. ಓಫ್ರಿಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೆಕ್ಷುವಲ್ ಡೆಸಿಟ್ನ ಅಬ್ಸರ್ವ್ ಮಾಡ್ತೀವಿ. ಏನು ಸೆಕ್ಷುವಲ್ ಡೆಸಿಟ್ ಅಂದರೆ, ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್, ಇನ್ ಸೆಕ್ಷುವಲ್ ಡೆಸಿಟ್ ಕಾನ್ಸೆಪ್ಟ್ ನಾನು ಅಬ್ಸರ್ವ್ ಮಾಡ್ತಾ, ದಿ ಪೆಟಲ್ಸ್ ಆಫ್ ಓಫ್ರಿಸ್ ಅಥವಾ ನೀವೇನು ಮೆಡಿಟೇರಿಯನ್ ಆರ್ಕಿಡ್ ಓಫ್ರಿಸ್ನ ಅಬ್ಸರ್ವ್ ಮಾಡ್ತೀರಾ, ಈ ಮೆಡಿಟೇರಿಯನ್ ಆರ್ಕಿಡ್ ಓಫ್ರಿಸಲ್ಲಿ ದಿ ಪೆಟಲ್ಸ್ ಆಫ್ ದಿ ಫ್ಲವರ್ ರಿಸೆಂಬಲ್ಸ್ ದಿ ಫೀಮೇಲ್ ಬಿ. ಫೀಮೇಲ್ ಬೀನ ಏನು ಮಾಡುತ್ತೆ, ರಿಸೆಂಬಲ್ ಮಾಡ್ತಿರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಇಲ್ಲಿ ನಿಮಗೊಂದು ಫೋಟೋಗ್ರಫಿ ಕಾಣಿಸ್ತಿದೆ. ಈ ಫೋಟೋಗ್ರಫಿಲಿ ಏನು ಅಂದರೆ, ಇಲ್ಲಿ ಕಾಣಿಸ್ತಾ ಇರೋದು ಇಟ್ ಈಸ್ ಎನ್ ಫ್ಲವರ್. ಇಲ್ಲಿ ಪಾಯಿಂಟ್ ನೀಟಾಗಿ ಕ್ಯಾಚ್ ಮಾಡ್ಕೊಳ್ಳಿ. ಸೆಕ್ಷುವಲ್ ಡಿಸಿಟ್ನ ಎಕ್ಸಿಕ್ಯೂಟ್ ಮಾಡ್ತಿರೋದು ಮೆಡಿಟೇರಿಯನ್ ಆರ್ಕಿಡ್ ಆಫ್ರಿಸ್. ಈ ಆಫ್ರಿಸ್ನ ಫ್ಲವರ್ನ ಅಬ್ಸರ್ವ್ ಮಾಡಿದ್ರೆ ದಿ ಪೆಟಲ್ ವಿಚ್ ಕಂಪ್ಲೀಟ್ಲಿ ಲುಕ್ ಲೈಕ್ ಫೀಮೇಲ್ ಬಿ. ಫೀಮೇಲ್ ಬಿ ಥರ ಏನು ಮಾಡುತ್ತೆ, ಕಾಣಿಸ್ತಾ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್, ದಿ ಮೇಲ್ ಬಿ ಪರ್ಸೀವ್ಸ್ ದಿ ಫ್ಲವರ್ ಆಸ್ ಎ ಫೀಮೇಲ್ ಬಿ. ಮೇಲ್ ಬಿ ಏನು ಮಾಡುತ್ತೆ, ಈ ಫ್ಲವರ್ನ ಫೀಮೇಲ್ ಬಿ ಅಂತ ಕನ್ಸಿಡರ್ ಮಾಡಿ ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ಸೂಡೋಕಾಪ್ಯುಲೇಷನ್. ಸೂಡೋಕಾಪ್ಯುಲೇಷನ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಪಾರ್ಟಿಸಿಪೇಟ್ ಆಗುತ್ತೆ ಆ್ಯಂಡ್ ಫೈನಲಿ ಡಸ್ ನಾಟ್ ಗೆಟ್ ಎನಿ ಬೆನಿಫಿಟ್ಸ್. ಯಾವುದೇ ರೀತಿಯಾದ ಬೆನಿಫಿಟ್ಸ್ ಆಗಲ್ಲ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸೆಕ್ಷುವಲ್ ಡೆಸಿಟ್ಸ್ ಅಂತೇಳಿ ಕರಿತೀವಿ. ಬಟ್ ಈ ಸೆಕ್ಷುವಲ್ ಡೆಸಿಟ್ಸಲ್ಲಿ ಹನಿಬಿಯಿಂದ ಯಾವ ಥರ ಬೆನಿಫಿಟ್ ಅಂದರೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಪಾಲಿನೇಷನ್ ಪರ್ಪಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದಿ ಲಾಸ್ಟ್ ಕಾನ್ಸೆಪ್ಟ್. ಸೆಕ್ಷುವಲ್ ಡೆಸಿಟ್ನ ನಾವು ಅಬ್ಸರ್ವ್ ಮಾಡೋದು ಮೆಡಿಟೇರಿಯನ್ ಆರ್ಕಿಡಲ್ಲಿ ಅಬ್ಸರ್ವ್ ಮಾಡ್ತೀವಿ, ಎಸ್ಪೆಷಲಿ ಓಫ್ರಿಸ್. ದಿ ಫ್ಲವರ್ ಆಫ್ ದಿ ಓಫ್ರಿಸ್ ಎಸ್ಪೆಷಲಿ ಅದರ ಪೆಟಲ್ಸ್ ಯಾವ ಥರ ಇರುತ್ತೆ ಅಂದರೆ ರಿಸೆಂಬಲ್ಸ್ ದಿ ಫೀಮೇಲ್ ಬಿ. ಫೀಮೇಲ್ ಬೀನ ಏನು ಮಾಡುತ್ತೆ, ರಿಸೆಂಬಲ್ಸ್ ಮಾಡ್ತಿರುತ್ತೆ. ದಟ್ಸ್ ವೈ ದಿ ಮೇಲ್ ಬಿ ಈ ಒಂದು ಫ್ಲವರ್ಸ್ ಕಡೆ ಮೂವ್ ಆಗುತ್ತೆ ಆ್ಯಂಡ್ ದೆ ಕನ್ಸಿಡರ್ ದಿ ಪೆಟಲ್ ಆಸ್ ಎ ಫೀಮೇಲ್ ಬಿ ಅಂತ ಕನ್ಸಿಡರ್ ಮಾಡಿ ದೇ ಆರ್ ಪಾರ್ಟಿಸಿಪೇಟ್ ಇನ್ ದ ಸೂಡೋಕಾಪ್ಯುಲೇಷನ್. ಸೂಡೋಕಾಪ್ಯುಲೇಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಬಟ್ ಇದರಿಂದ ಅದಕ್ಕೆ ಯಾವುದೇ ರೀತಿಯಾದ ಬೆನಿಫಿಟ್ ಆಗಲ್ಲ. ಬಟ್ ಫ್ಲವರ್ಸಿಗೆ ಮಾತ್ರ ದಿ ಬಿ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಪಾಲಿನೇಷನ್. ದಿಸ್ ಈಸ್ ಅಬೌಟ್ ದಿ ಸೆಕ್ಷುವಲ್ ಡೆಸಿಟ್. ಟೋಟಲಿ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು 3 ಕಾನ್ಸೆಪ್ಟ್, ಅಂದರೆ ರಿಮೈನಿಂಗ್ ಕಾನ್ಸೆಪ್ಟ್ ಆಫ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್. One is commensalism, second one is amensolism, and the last one is sexual deceit. Commensalism or amensolism observe ಮಾಡ್ತಾ ಹೋದರೆ, commensalism ಅಲ್ಲಿ one species get benefited, another one is neither benefited nor harmed. Second one, amensolism, relationship between two species, one is completely harmed, another one is neither benefited nor harmed. That one is called amensolism ಅಂತೇಳಿ ಕರಿತೀವಿ. And last one is sexual deceit. Sexual deceit mainly observed in Mediterranean orchid, that is Ophrys. Thank you.